ಆಯಿತು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬನ್ ಪರೋಟ ಮಾಡಿದ್ದೀವಿ. ತುಂಬ ರುಚಿಯಾಗುತ್ತೆ. ವೆಜ್ ಕೂರ್ಮೆ ಇರಲಿ, ಚಿಕನ್ ಕೂರ್ಮೆ ಇರಲಿ, ಎಲ್ಲದ್ರ ಜೊತೆನೂ ತುಂಬ ಒಳ್ಳೆಯದಾಗುತ್ತೆ. ಇದು ನೋಡಿ, ಪದರವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೂಡ. ತುಂಬ ಪದರವಾಗಿ ಬರುತ್ತೆ ನೋಡಿ. ಎಲ್ರಿಗೂ ನಮಸ್ಕಾರ. ನೋಡಿ, ಬನ್ ಪರೋಟ ಮಾಡಲಿಕ್ಕೆ ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಕಾಲು ಸ್ಪೂನಷ್ಟು ಸಕ್ಕರೆ, ಆಮೇಲೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ. ಉಪ್ಪೆಲ್ಲ ಕರಗಿದೆ, ಸಕ್ಕರೆ ಕರಗಿದೆ ಅನ್ನುವಾಗ ಮೈದಾ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿ, ಆ ಅಳತೆಯಲ್ಲಿ ತಗೊಳ್ತೀನಿ ನಾನು. ಯಾಕಂದರೆ ತುಂಬ ಗಟ್ಟಿ ಎರಡು ಬೌಲ್ ಹಾಕಿದ್ದೀನಿ ನಾನು. 1 ಬೌಲ್ ಹಾಲು ತಗೊಂಡಿದ್ದೀನಿ, 2 ಬೌಲ್ ಮೈದಾ ಹಾಕಿದ್ದೀನಿ. ಈಗ ಆಲ್ರೆಡಿ ಆಗಿದೆ. ಇನ್ನು ಸ್ವಲ್ಪ ಹಿಡಿಯುತ್ತೆ. ಇನ್ನೊಂದು ಬೌಲ್ ಮೈದಾ ಹಾಕ್ತೀನಿ ನಾನು. ಮೊಟ್ಟೆ ಹಾಕಿನೂ ಮಾಡ್ಬೋದು ಬೇಕಾದರೆ. ನಾನು ಮೊಟ್ಟೆ ಹಾಕ್ತಾಯಿಲ್ಲ, ಹಾಲಲ್ಲೇ ಕಲಸಿದ್ದೀನಿ. ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳು. ನಾವು ಯಾವ ಥರ ನಾದ್ತೀವಿ ನೋಡಿ, ಆ ಥರ ಪದರ ಆಗುತ್ತೆ ಇದು. ಒಳ್ಳೆ ರೀತಿ ಕಲಿಸ್ಕೊಳ್ಳು. 1 ಬೌಲು ಹಾಲಿಗೆ 3 ಬೌಲು ಮೈದಾ ಹಿಡ್ತಿದೆ. ಕರೆಕ್ಟ್ ಮೆಜರ್ಮೆಂಟ್ ಅದು. ನೀವು ಎಣ್ಣೆ ಒಂದು 3-4 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಸಕ್ಕರೆ ಮತ್ತು ಉಪ್ಪು ರುಚಿಗೆ ಬೇಕಾದಷ್ಟು. ಒಳ್ಳೆ ರೀತಿ ನಾದಬೇಕು ಮಾತ್ರ ಇದು. ನೋಡಿ, ಈಗ ಕಲ್ ಮೇಲೆ ಹಾಕ್ಕೊಳ್ತೀನಿ. ಒಳ್ಳೆ ರೀತಿ ನಾದಬೇಕು. ನಾವು ಯಾವ ಥರ ನಾದ್ತೀವಿ ನೋಡಿ, ಅಷ್ಟು ಒಳ್ಳೆಯದಾಗುತ್ತೆ ಇದು. ನೋಡಿ, ಒಳ್ಳೆ ಥರ ನಾದು. ಸ್ಮೂತ್ ಬರಬೇಕು, ಅಷ್ಟು ನಾದಬೇಕಿದು. ಎಷ್ಟು ಸ್ಮೂತ್ ಬರುತ್ತೆ ನೋಡಿ, ಅಷ್ಟು ಒಳ್ಳೆಯದು. ಒಳ್ಳೆ ರೀತಿ ನಾದ್ಕೊಳ್ಳೋ. ಸ್ಮೂತ್ ಬರೋ ತನಕ ನಾದ್ಕೊಳ್ಬೇಕು. ಒಂದು ಹೆಚ್ಚು ಕಡಿಮೆ ಒಂದು 5 ನಿಮಿಷನಾದ್ರೂ ನಾದಬೇಕು ನೀವು. ಹೀಗೆ ಆವಾಗ ಸ್ಮೂತ್ ಬರುತ್ತೆ. ಈ ಥರ ನಾದಬೇಕು. ಆ ಕಡೆ ಈ ಕಡೆ ತಿರ್ಸ್ಕೊತ ಈ ಥರ ನಾದಿದ್ರೆ ನೋಡಿ, ಪರೋಟ ತುಂಬ ಸ್ಮೂತಾಗಿ ಬರುತ್ತೆ, ಪದರವಾಗಿ ಬರುತ್ತೆ. ನೋಡಿ, ಈ ಥರ ಸ್ಮೂತ್ ಬರಬೇಕು. ಈಗ ಇದನ್ನು ತುಂಬ ಮೆತ್ತಗೆ ಬರುತ್ತೆ. ನಾವು ನಾದಿದಷ್ಟು ಮೆತ್ತಗೆ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದ್ರ ಮೇಲೆ. ಎಲ್ಲ ಕಡೆ ಕವರ್ ಆಗಲಿ ಎಣ್ಣೆ. ಒಂದು 2 ಗಂಟೆ ಮುಚ್ಚಿಟ್ಬಿಡ್ತೀನಿ. ನೋಡಿ, 2 ಗಂಟೆ ಆಗಿದೆ. ಹಿಟ್ಟು ಒಳ್ಳೆ ರೀತಿ ನೆಂದಿದೆ ನೋಡಿ. ಈ ಥರ ಬರಬೇಕು. ಒಳ್ಳೆ ರೀತಿ ನೆಂದಿದೆ. ಈಗ ಇದರಲ್ಲಿ ಉಂಡೆ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇಷ್ಟು ದೊಡ್ಡದೆಲ್ಲ ಉಂಡೆ ಮಾಡಿರ್ತೀನಿ ನಾನು.
ಸೇಮ್ ಅದೇ ಸೈಜಲ್ಲೇ ನೋಡಿ. ಐದು ಪರೋಟ ಆಗುತ್ತೆ. ನಾನು ಹಿಟ್ಟು ಹಾಕಿದ ಇದರಲ್ಲಿ ಅಳತೆಯಲ್ಲಿ 5 ಪರೋಟ ಆಗುತ್ತೆ. ಎಲ್ಲ ಇದೇ ಸೈಜಲ್ಲಿ ಮಾಡಿಡ್ತೀನಿ ನೋಡಿ. ಉಂಡೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಇದೆ ಇದರಲ್ಲಿ. ಒಳ್ಳೆ ರೀತಿ ಎಣ್ಣೆ ಹಚ್ಕೊಳ್ಳು ಕೆಳಗೆ. ಮಣೆ ಸರಿಯಾಗೋದಿಲ್ಲ, ಯಾಕಂದರೆ ಇದು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಈಗ ತೆಳ್ಳಗೆ ಲಟ್ಸ್ಕೊಳ್ಳೋ. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ತೆಳ್ಳಗೆ ಲಟ್ಸ್ಕೊಳ್ಳೋ. ನೀವು ಕಲಸಿದ್ದು ತುಂಬ ಒಳ್ಳೇದು ಬಂತಂದರೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಳೋಕ್ಕಾಗುತ್ತೆ. ಈ ತೆಳ್ಳಗೆ ಮಾಡ್ಕೊಂಡಷ್ಟು ಒಳ್ಳೆಯದಾಗುತ್ತೆ. ಇದು ಬನ್ ಪರೋಟ ತೆಳ್ಳಗೆ ಎಷ್ಟು ಮಾಡ್ಕೊಳ್ತೀರಿ ನೋಡಿ ಅಷ್ಟು ಒಳ್ಳೆಯದಾಗುತ್ತೆ. ಲಾಸ್ಟಿಗೆ ಮೇಲಿಂದ ಲಟ್ಸಿ ಆದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫೋಲ್ಡ್ ಮಾಡು. ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಳ್ಳು. ಆಮೇಲೆ ತುದಿನ ಹೀಗೆ ಸುತ್ತುತ್ತಾ ಬರಬೇಕು. ಈ ಥರ ಒತ್ತಿದರೆ ರೆಡಿ ಆಯಿತು. ನೋಡಿ, ಇಷ್ಟೇ ಕೆಲಸ ಇದು. ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಧಾನಕ್ಕೆ ಲಟ್ಸ್ಕೊಳ್ಬೇಕಿದು. ತುಂಬ ಏನು ತೆಳ್ಳಗೆ ಬೇಡ, ತುಂಬ ತೆಳ್ಳಗಾಗೋದು ಬೇಡ. ಇದು ಬನ್ ಪರೋಟ ಆದ್ದರಿಂದ ತುಂಬ ತೆಳ್ಳಗೆ ಬೇಡ. ಬನ್ನಿನ ಸೈಜಿಗೆ ನಾವು ಲಟ್ಸ್ಕೊಂಡ್ರೆ ಆಯಿತು. ಕೈಲೂ ತಟ್ಕೊಳ್ಬೋದು, ಇಲ್ಲ ಇದರಲ್ಲೂ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಾಡ್ಕೊಂಡ್ರೆ ಆಯಿತು. ಇಷ್ಟು ದೊಡ್ಡದು ಸಾಕು, ಕರೆಕ್ಟ್ ಆಗುತ್ತೆ ಇದು. ಕೈಯಲ್ಲಿ ಹೀಗೆ ಒತ್ತಿದ್ರೂ ಆಗುತ್ತೆ. ಈ ಥರ ಒತ್ಕೊಂಡ್ರು ಸಾಕು. ನೋಡಿ, ಇಷ್ಟು ಒತ್ಕೊಂಡ್ರು ಸಾಕು. ಈ ಸೈಜ್ ಬಂದರೆ ಸಾಕು. ಎಲ್ಲನೂ ಇದೇ ಥರ ಮಾಡ್ಕೊಳ್ತೀನಿ. ನೋಡಿ, ಒಂದು ಗ್ಯಾಸ್ ಮೇಲೆ ದೋಸೆ ಹಂಚಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದೊಂದೇ ಇದನ್ನು ಇಟ್ಟುಬಿಡ್ತೀನಿ. ತಿರ್ಸಿ ಹಾಕುವ. ಎರಡು ಕಡೆ ಒಳ್ಳೆ ರೀತಿ ಕಾಯಲಿ. ಅದು ಎರಡು ಕಡೆನೂ ಕಾಯಲಿ. ಎರಡು ಕಡೆನೂ ಒಳ್ಳೆ ರೀತಿ ಕಾಸಿ ತಗೊಳ್ಳೋ. ನೋಡಿ, ಕಾದಿದೆ. ಇಷ್ಟು ಕಾದರೆ ಸಾಕು, ತೆಗಿಯೋ. ಇದು ಬನ್ ಪರೋಟ. ತುಂಬ ಚೆನ್ನಾಗಿ ಎಳೆ ಬಿಟ್ಕೊಳ್ಳುತ್ತೆ. ನಾವು ಹೊಡ್ಕೊಳ್ತೀವಿ ನೋಡಿ. ನೋಡಿ, ಬನ್ ಪರೋಟ ರೆಡಿ ಆಯಿತು.